ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ತುಂಬ ಆರೋಗ್ಯಕರವಾದಂಥದ್ದು, ಅದೇ ರೀತಿ ತುಂಬ ರುಚಿಕರವಾಗಿ ಬಂದಿರುವಂತಹ ರಾಗಿ ಲಡ್ಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ದೊಡ್ಡವರಿಂದ ಹಿಡಿದು ಎಲ್ಲರೂ ಸಹ, ಚಿಕ್ಕವರು ಸಹ ತುಂಬ ಇಷ್ಟಪಟ್ಟು ತಿನ್ನುವಂತಹ ಈ ರಾಗಿ ಲಡ್ಡು ಮಾಡೋದಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳು ಸಾಕಾಗುತ್ತೆ. ಹೆಚ್ಚು ತುಪ್ಪನೂ ಬೇಕಾಗೋದಿಲ್ಲ. ಬನ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವೊಂದು ಕಾಟನ್ ಬಟ್ಟೆಯನ್ನು ತಗೊಳ್ಬೇಕು. ತುಂಬ ಶುಭ್ರವಾಗಿರುವಂತಹ ಕಾಟನ್ ಬಟ್ಟೆಯನ್ನು ಇಲ್ಲಿ ತಗೊಂಡು ಅದರ ಮೇಲೆ ಈಗ ನಾವು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಕಪ್ಪು ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಾಟನ್ ಬಟ್ಟೆಯನ್ನೇ ತಗೊಳ್ಬೇಕು ಕಂಪಲ್ಸರಿಯಾಗಿ. ಇನ್ನು ವಿಡಿಯೋದಲ್ಲಿ ತೋರಿಸಿರುವ ಥರ ನೋಡಿ ಒಂದು ಗಂಟನ್ನು ಹಾಕ್ಕೊಳ್ಬೇಕು. ಇದಕ್ಕೆ ತುಂಬ ಟೈಟಾಗಿ ಗಂಟನ್ನು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಜಸ್ಟ್ ಹೀಗೆ ಎರಡು ಸೈಡಿಂದಲೂ ಈ ಥರ ಟ್ವಿಸ್ಟ್ ಮಾಡ್ದಂಗೆ ಮಾಡಿಕೊಂಡು ಆಮೇಲೆ ನೋಡಿ ಇಷ್ಟು ಲೂಸಾಗಿ ಹಾಕ್ಕೊಳ್ಳಿ. ಇನ್ನು ನಾವಿದನ್ನು ಡೈರೆಕ್ಟಾಗಿ ಸ್ಟೀಮರಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಉರಿಯನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು 1/4 ಗಂಟೆಯಷ್ಟು ಹೊತ್ತು ಬೇಯಿಸಿ. ಆವಾಗ ಏನಾಗುತ್ತೆ ಅಂತಂದರೆ, ಚೆನ್ನಾಗಿ ನಾವು ಫ್ರೈ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ. ಬಟ್ ನಾವಿಲ್ಲಿ ಫ್ರೈ ಮಾಡದೇ ಇದ್ದರೆ ಈ ಥರ ಬೇಯಿಸೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಅಷ್ಟೇ ರುಚಿಕರವಾಗಿ ಕೂಡ ಬರುತ್ತೆ. ಅದು ಬೇಯೋಷ್ಟು ಹೊತ್ತಲ್ಲಿ ನಾವೀಗ ಇಲ್ಲಿ ಡ್ರೈ ನಟ್ಸನ್ನೆಲ್ಲ ಈಗ ಹೆಚ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನು ನೋಡಿ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನಾವಿದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ತುಪ್ಪವನ್ನು ಇಲ್ಲಿ ಸಣ್ಣ ಪ್ಯಾನಲ್ಲಿ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ತುಪ್ಪದಲ್ಲಿ ಈಗ ಮೊದಲಿಗೆ ನಾವು ಬಾದಾಮನ್ನು ಹುರ್ಕೊಳ್ಬೇಕು. ಈ ಥರನೇ ಕಟ್ ಮಾಡ್ಕೊಳ್ಳಿ. ಚಾಪರಲ್ಲೆಲ್ಲ ಕಟ್ ಮಾಡೋದಕ್ಕೆ ಹೋಗೋದು ಬೇಡ. ಜಸ್ಟ್ ಹೀಗೆ ಚಾಕುವಲ್ಲಿ ಕಟ್ ಮಾಡಿದರೆ ನೋಡಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈಗ ಗೋಲ್ಡನ್ ಬ್ರೌನಿಗೆ ಕರೆದು ತಗೊಂಡಿದ್ದೀನಿ ಬಾದಾಮನ್ನು. ನಂತರ ಅದೇ ತುಪ್ಪದಲ್ಲಿ ನಾವೀಗ ಕಟ್ ಮಾಡಿರುವಂತಹ ಗೋಡಂಬಿಯನ್ನು ಸಹ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ. ಈಗಾಗಲೇ ಅದು ಕೂಡ ಬ್ರೌನ್ ಕಲರಿಗೆ ಬಂದಾದ ನಂತರ ಅದೇ ತಟ್ಟೆಗೆ ತೆಗೆದು ಹಾಕ್ತಾಯಿದ್ದೀನಿ. ನಂತರ ಈಗ ನಾವು ಸ್ಟವ್ ಮೇಲೆ ಇನ್ನೊಂದು ಕಡೆ ಇಟ್ಕೊಂಡಿದ್ದೀವಲ್ಲ ರಾಗಿ ಹಿಟ್ಟು, ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ. 1/4 ಗಂಟೆಗಳ ಕಾಲ ಬೇಯಿಸಿದ್ದೀನಿ. ಇನ್ನೊಮ್ಮೆ ಮುಚ್ಚಳವನ್ನು ತೆಗೆದು ನೋಡೋಣ. ಇನ್ನು ತುಂಬ ಬಿಸಿಯಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ತುಂಬ ಕೇರ್ಫುಲ್ಲಾಗಿ ಇದನ್ನು ಬಟ್ಟೆಯನ್ನು ಈ ಥರ ಎತ್ತಿ ತಗೊಳ್ಳಿ. ಇನ್ನು ಕೆಳಗಡೆ ಇಳಿಸಿ ಆದ ನಂತರ ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಡಬೇಕಾಗುತ್ತೆ. ಒಂದು ಸ್ವಲ್ಪ ತಣ್ಣಗಾಗಬೇಕು. ಅಂದರೆ ಒಂದು 5 ನಿಮಿಷದಿಂದ 6 ನಿಮಿಷ ಆದರೂ ಹಿಡಿಯುತ್ತೆ. ಸ್ಪೂನಲ್ಲಿ ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಇದು ಉದುರಾಗಿ ತಣ್ಣಗಾಗುತ್ತೆ. ನೋಡಿ, ಈಗಾಗಲೇ ಹೊಗೆ ಹೋಗ್ತಿದೆ ಹೇಗೆ ಅಂತ ನೋಡ್ಬೋದು ನೀವೀಗ. ಈ ಥರ ಮಾಡೋದ್ರಿಂದ ನಿಮಗೆ ಹುರಿಯುವಂತಹ ಕೆಲಸವನ್ನು ಕೂಡ ತಪ್ಪಿಸ್ಬೋದು. ತುಂಬ ಚೆನ್ನಾಗಿ ಇದನ್ನು ಲಾಡು ಕೂಡ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಈಗ ಒಂದು ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಅದು ಕೆಳಗಡೆ ಎಲ್ಲ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ ಅದರಲ್ಲಿ. ನಾವು ಹೀಗೆ ಉಜ್ಜಿಬಿಟ್ಟು ಹಾಕ್ಕೊಂಡಾಗ ಅದು ಎಲ್ಲ ಬಿಟ್ಕೊಳ್ಳುತ್ತೆ. ಇನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಮತ್ತು ನಾವು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಬೇಕಿರುವಷ್ಟು ಬೆಲ್ಲ ಮತ್ತು ಏಲಕ್ಕಿ ಪೌಡ್ರನ್ನೆಲ್ಲ ಹಾಕಿ ರುಬ್ಕೊಳ್ಳುವಂಥದ್ದು. ಈಗ ರಾಗಿ ಹಿಟ್ಟನ್ನು ಹಾಕಿ ಆಯಿತು. ನಾವು ಯಾವ ಕಪ್ಪು ಅಳತೆಯಿಂದ ರಾಗಿಯನ್ನು 1.5 ಕಪ್ ಆಗೋಷ್ಟು ತಗೊಂಡಿದ್ದೀವಲ್ಲ ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಚಮಚ ಆಗುವಷ್ಟು ತುಪ್ಪವನ್ನು ಇಲ್ಲಿ ಇದಕ್ಕೇ ಹಾಕ್ಕೊಳ್ಳೋದು. ಇನ್ನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಫ್ಲೇವರ್ಗೋಸ್ಕರ ಹಾಕ್ಕೊಂಡಾದ ನಂತರ ನೋಡಿ ರುಬ್ಕೊಂಡು ತಂದಿದ್ದೀನಿ. ಇನ್ನು ಚೆನ್ನಾಗಿ ಇದು ಉಂಡೆ ಶೇಪಲ್ಲಿ ಕಟ್ಟೋದಕ್ಕೆ ಬರುತ್ತೆ ನಿಮಗೆ. ಅದು ಬಂದಿಲ್ಲ ಅಂತಂದರೆ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಬೆಲ್ಲವನ್ನು ಮತ್ತೆ ನೀವು ಹಾಕ್ಕೊಳ್ಳಿ. ಕಡಿಮೆ ಆಯಿತು ಅಂತಂದರೆ ಹಾಕ್ಕೊಳ್ಬೋದು. ಇನ್ನೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾವೀಗ ಹುರಿದಿರುವಂತಹ ಗೋಡಂಬಿ ಮತ್ತು ಬಾದಾಮನ್ನು ಹಾಕ್ಕೊಂಡು ಮತ್ತೊಮ್ಮೆ ತಿರ್ಗಾ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಬೇಕಾದ ಶೇಪಲ್ಲಿ ನೀವು ಉಂಡೆಯನ್ನು ಕಟ್ಕೊಂಡ್ರೆ ತುಂಬ ಹೆಲ್ದಿಯಾಗಿರುವಂತಹ ಆರೋಗ್ಯಕರವಾದಂತಹ ಲಡ್ಡು ಕೂಡ ರೆಡಿಯಾಗುತ್ತೆ. ಇನ್ನು ಈ ರಾಗಿಯಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಇರೋದ್ರಿಂದ ಮೂಳೆ ಮತ್ತು ಹಲ್ಲುಗಳನ್ನು ಬಲಪಡಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಕಬ್ಬಿಣದ ಅಂಶ ಕೂಡ ತುಂಬಾ ಇರುತ್ತೆ. ಅದಕ್ಕಾಗಿ ರಕ್ತಹೀನತೆ ಎಲ್ಲ ಇತ್ತು ಅಂತಂದರೆ ಇದನ್ನು ತಡೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಇನ್ನು ನಾರಿನ ಅಂಶ ಬಹಳವಾಗಿರುತ್ತೆ. ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಮತ್ತು ಮಧುಮೇಹ ರೋಗ ಇದ್ದವರು ಅಂತೂ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಬಹಳನೇ ಉತ್ತಮವಾದಂತಹ ಧಾನ್ಯ ಇದು.
ನೋಡಿದ್ರಲ್ವಾ ತುಂಬಾನೇ ಆರೋಗ್ಯಕರವಾದಂತಹ ರಾಗಿ ಲಡ್ಡನ್ನು ತುಂಬ ಸುಲಭ ರೀತಿಯಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡೋದು ಹೇಗೆ ಅಂತ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ. ಇವತ್ತಿನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.